ಭಾಳ ಮುಖ್ಯವಾದದ್ದು ಪ್ರಾರ್ಥನೆ. ಎಲ್ಲರೂ ಹೇಳಿ ಪ್ರೇಯರ್. ஜபத்தில் நம்ம கவனிக்க வேண்டியது, ನಾವು ಗೌನಿಸಬೇಕಾಗಿದೆ ಏನಂದರೆ 2 ಕಾರ್ಯ. ಒಂದು ಕರ್ತರೆ ತುದಿಸಬೇಕಾಗಿದೆ, ಕರ್ತರೆ ತುದಿಸಬೇಕು. ಇನ್ನೊಂದು ಸ್ತೋತ್ರ ಮಾಡಬೇಕು. ತುದಿ ನಮ್ಗೆ ಆಶೀರ್ವಾದ ಕರ್ಕೊಂಡು ಬರ್ತಾ ಇದೆ, ತುದಿ ನಮ್ಮನ್ನ ಮೇಲೆ ಎತ್ತಿಸ್ತಾ ಇದೆ. ಸ್ತೋತ್ರ ಅವರು ಮಾಡಿದ ಎಲ್ಲ ಉಪಕಾರಗಳಿಗೆಲ್ಲ ನೆನೆಸಿ ಸ್ತೋತ್ರ 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 ಅಂತ ಹೇಳ್ಬೇಕಾಗಿದೆ. ನನಗೆ ಬೇಕಾಗಿದ್ದ ಆಶೀರ್ವಾದ ಅವ್ರ ಕೈಲೇ ಇದೆ, ಅದು ಇಟ್ಕೊಳ್ಬೇಕಾಗಿದೆ. 2 ರೆಕ್ಕೆ, ಒಂದು ತುದಿ, ಒಂದು ಸ್ತೋತ್ರ. ಸ್ತೋತ್ರ ಒಂದು ತುದಿ, 2 ಹಾರಿಕೊಂಡು ಮೇಲೆ 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 ಆತ್ಮಿಕ ಜೀವಿತದಲ್ಲಿ ನಾವು ಚೆನ್ನಾಗಿ ಬೆಳಿಬೇಕಾಗಿದೆ. ಯಾರು ಇದು 2 ಮಾಡಲ್ವೋ ಬಿದ್ದೋಗ್ಬಿಡ್ತಾರೆ. ನಾನು ಹೇಳೋದು ಸತ್ಯವಾದ ಸತ್ಯ. ಯಾರು ಇದು ಮಾಡಲ್ವೋ ಬಿದ್ದೋಗ್ಬಿಡ್ತಾರೆ, ಹಿಂಗಾರಿ ಬಿದ್ದುಬಿಡ್ತಾರೆ, ಹಿಂದ್ಗಡೆ ಹೋಗ್ಬಿಡ್ತಾರೆ, ಚರ್ಚ್ ಬಿಟ್ಟು ಔಟ್ ಆಗ್ಬಿಡ್ತಾರೆ. ವಿಶ್ವಾಸ ಬರಲ್ಲ. ನೀವು ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಇಲ್ಲದ ಇನ್ನೊಬ್ಬರು ಪ್ರೇಯರ್ನಲ್ಲಿ ಕೂಗಾಡ್ತಾರೆ, ಅದಿಲ್ಲ ಪ್ರೇಯರ್. ನೀನು ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಬೇಕು. ವಿಶ್ವಾಸ ಇಲ್ಲದ ಏನು ಪ್ರಯೋಜನ? ಏನು ಪ್ರಾರ್ಥನೆ? ಅದು ಆ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ. ವಿಶ್ವಾಸ ತೆಗೆದಾಕ್ಬಿಡ್ತಾನೆ ಪಿಶಾಸು. ವಿಶ್ವಾಸವಾಗಿರ್ಬೇಕು. ವಿಶ್ವಾಸ ಯಾವಾಗ ಜಾಸ್ತಿ ವಿಶ್ವಾಸ ಬರ್ತಂದರೆ ನಾವು ದೇವರೇ ಹೆಚ್ಚಾಗಿ ಸ್ತೋತ್ರ ಮಾಡುವಾಗ, ತುದಿ ಮಾಡುವಾಗ ಬರುತ್ತೆ. ಅಲ್ಲೇ ನಮ್ಮ